ಇವತ್ತು ನೆಲಮಂಗಲ ತಾಲೂಕಲ್ಲಿ ಹಾಲು ಉತ್ಪಾದನಾ ಸಹಕಾರ ಸಂಘ ಎಲ್ಲೈತೆ ಅಂತ ಯಾರು ಕೂಡ ಗೊತ್ತಿರಲಿಲ್ಲ. ನಮ್ಮ ಬೇರೆಗೌಡರು ಗೆದ್ದ ಮೇಲೆ ಮೊದಲಿಗೇನು ಈ ಥರ ಸ್ಕೀಮೆಲ್ಲ ಅಲ್ಲೂ ಕೊಡ್ತಾರೆ ಕೂಡ ರೈತರಿಗೆ ಅನುಕೂಲ ಆಗ್ತದೆ. ಐಮಾಸ್ ಹಾಕ್ಕೊಡ್ತಕ್ಕಂಥದ್ದು, ಮ್ಯಾಟ್ ಕೊಡ್ತಕ್ಕಂಥದ್ದು, ಗ್ರಾಮಗಳಿಗೂ ಕೂಡ ಹೋಗಿ ಮಾತಾಡ್ತಕ್ಕಂಥ ವ್ಯವಸ್ಥೆ ಮೊದಲಿಂದಲೂ ಕೂಡ ನೋಡಿರಲಿಲ್ಲ. ಬಟ್ ಇವತ್ತು ಅವರು ನಿರ್ದೇಶಕರಾದಮೇಲೆ ಒಂದು ಹೊಸ ಕ್ರಾಂತಿನ ಸೃಷ್ಟಿ ಮಾಡೋದ್ರಲ್ಲಿ ತಪ್ಪಾಗಲಾರ್ದು. ಸುಮಾರು ವರ್ಷಗಳಿಂದ ನೆಲಮಂಗಲ ತಾಲೂಕಲ್ಲಿ ಸಂಸ್ಥೆನೇ ಸಿಕ್ಕಾಪಟ್ಟೆ ಲಾಸಲ್ಲೈತೆ ಅಂತ ಎಲ್ಲರೂ ಕೂಡ ರೈತರು ಮಾತಾಡ್ತಾಯಿದ್ರು. ಅಲ್ಲಲ್ಲೂ ಕೂಡ ರೈತರುಗಳೆಲ್ಲ ಮಾತಾಡ್ತಾಯಿದ್ರು. ಬೊಮ್ಮಲಲ್ಲಿ ಏನೂ ಸಹಾಯ ಮಾಡೋಕ್ಕಾಗ್ತಾಯಿಲ್ಲ, ಅಟ್ಲೀಸ್ಟ್ ಹಳ್ಳಿ ಒಂದೇನು ಡೈರಿಗೆ ಸಹಾಯ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ. ಬಟ್ ಇವ್ರು ಆದಮೇಲೆ ಬೇರೆಗೌಡರಾದಮೇಲೆ ನಮ್ಮಲ್ಲೊಂದು ಮಹತ್ವದ ಕ್ರಾಂತಿನೇ ಸೃಷ್ಟಿಯಾಗೈತೆ ಅಂತೇಳಿ ತಪ್ಪಾಗಲಾರ್ದು. ಇವತ್ತೆಲ್ಲ ಅಲ್ಲಲ್ಲೂ ಕೂಡ ಸುಮಾರು 16 ಹೈಮಾಸ್ ಲೈಟು, ಮ್ಯಾಟ್ ಕೊಡ್ತಕ್ಕಂಥದ್ದು, ಈಗ 12 ಕೋಟಿ ವಾಟರ್ ಪ್ಲಾಂಟ್ ಮಾಡ್ತಕ್ಕಂಥದ್ದು, ಇದು ಜನಗಳಿಗೆ ತುಂಬ ಅವಶ್ಯಕತೆ ಇರತಕ್ಕಂಥದ್ದು. ಅದು ಯಾವ ಶಾಸಕರು ಕೂಡ ಮಾಡಲಿಕ್ಕಾಗಲ್ಲ, ಎಂಪಿರು ಮಾಡೋಕ್ಕಾಗಲ್ಲ. ಬಟ್ ಇದನ್ನು ನಾವು ಫಸ್ಟ್ ಹಳ್ಳಿಯಲ್ಲಿ ಚಿಕ್ಕ ಲೈಟ್ ಹಾಕ್ಕೊಂಡು ಸಣ್ಣ ಬೆಳಕಲ್ಲಿ ಜೀವನ ಮಾಡಬೇಕಾಗಿತ್ತು. ಇವತ್ತು ಐಮಾಸ್ ಹಾಕ್ತಾರೆ ಪ್ರತಿ ಹಳ್ಳಿಲೂ ಕೂಡ. ಸಿಟಿ ಯಾವ ರೀತಿ ಮಿಗ್ತವೆ ಆ ರೀತಿ ಹಳ್ಳಿಲೂ ಕೂಡ ಜನ ನೆಮ್ಮದಿಯಾಗಿ ಜೀವನ ಮಾಡೋಂಥ ಅವಕಾಶ ಕಲ್ಪಿಸ್ಕೊಟ್ಟಾರೆ ನಮ್ಮ ಬೇರೆಗೌಡರು. ಆದ ಕಾರಣ ಇವತ್ತು ಇಡೀ ತಾಲೂಕಾದ್ಯಂತ ವಾಟರ್ ಪ್ಲಾಂಟು, ಐಮಾಕ್ಸು ಎಲ್ಲ ಹಾಕ್ಕೊಟ್ಟಿರೋದ್ರಿಂದ ನಾನು ತಾಲೂಕು ಜನತೆ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಇನ್ನೂ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆನೂ ಕೂಡ ನಾವು ಇದ್ದೀವಿ. ಲಾಸರಿರ್ತಕ್ಕಂಥ ಸಂಸ್ಥೆನ 64 ಕೋಟಿ ಲಾಭಕ್ಕೆ ತಂದವರೆ. ಅದ್ರ ಪರವಾಗಿ ಅತಿ ಶೀಘ್ರವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಭೂಮಿ ನಿರ್ದೇಶಕರುಗಳು, ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರಿಸಿ ಅವ್ರಿಗೆ ಅದ್ಭುತವಾದ ಕಾರ್ಯ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಯಾಕೆಂತಂದರೆ ನಾವು ಇದನ್ನು ಕನಸಲ್ಲೂ ಕೂಡ ಕಂಡಿರಲಿಲ್ಲ. ಜನ ಇವತ್ತು ರಾಜಕೀಯಕ್ಕೆ ಬರಬೇಕಾದ್ರೆ ರಾಜಕೀಯದಲ್ಲಿ ಐಮಾಸ್ ಲೇಟ್ ಹಾಕಿ ಎಷ್ಟು ಬರ್ತವೆ, ಕಾಂಟ್ರಾಕ್ಟ್ ಹಾಕಿದ್ರೆ ಇದು ಕಾಂಕ್ರೀಟ್ ರೋಡ್ ಮಾಡಿಸಿ ಎಷ್ಟು ಬರ್ತವೆ, ಆಮೇಲೆ ವಾಟರ್ ಪ್ಲಾಂಟ್ ಎಷ್ಟು ಬರ್ತದೆ ಅಂತ ಯೋಚನೆ ಮಾಡೋ ಜನಗಳ ಮಧ್ಯೆ ನಾನು ದುಡ್ಡು ಅವಶ್ಯಕತೆ ಏನಲ್ಲ, ಜನಗಳಿಗೆ ಏನಾದ್ರು ಕೂಡ ಒಂದು ಮೆಸೇಜ್ ಕೊಡಬೇಕು, ಅನುಕೂಲ ಮಾಡಬೇಕು ಅಂತ ಒಂದು ಕ್ರಾಂತಿ ಮೂಡಿಸ್ತಾರಲ್ಲ, ಅದು ಭಾಳ ಇಂಪಾರ್ಟೆಂಟು. ನಾವು ಅದಕ್ಕೆ ಅವತ್ತು ಅಷ್ಟೊಂದು ಪ್ರಯತ್ನ ಪಟ್ಟು ಬೇರೆಗೌಡರೇ ಬೇಕು, ಯಾವುದಕ್ಕೂ ಆಸೆ ಬೀಳಲ್ಲ, ಯಾರಿಗಾದ್ರೂ ಅನುಕೂಲ ಮಾಡಿಕೊಡ್ತಾರೆ, ಜನಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಿರೀಕ್ಷೆ ಅವ್ರು ಗೆಲ್ಸಿದ್ದಕ್ಕೆ ಇಡೀ ತಾಲೂಕಲ್ಲಿ ಯಾರ್ಯಾರು ಅವರು ಸಪೋರ್ಟ್ ಮಾಡೋರು ಎಲ್ಲರೂ ಕೂಡ ಹೆಮ್ಮೆ ಥರಂತ ಕೆಲಸ ಮಾಡ್ತಾವ್ರೆ. ಅದಕ್ಕಿಂತ ಏನು ಭಾಗ್ಯ ನಮಗೆ. ಆದ ಕಾರಣ ಇನ್ನೂ ಮಹತ್ವದ ಕಾರ್ಯಗಳು ನಾವು ಕಡೆಯಿಂದ ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ನಾನು ಅನ್ಕೊಂಡಿದ್ದೀನಿ ಬಹುಶಃ ಇನ್ನು 10 ವರ್ಷ ಏನಾದ್ರು ಕೂಡ ಅವರೇ ಭೂಮಿ ನಿರ್ದೇಶಕ ನಮ್ಮ ತಾಲೂಕಲ್ಲಿ ಇದ್ದರೆ ಒಂದು ಸಣ್ಣ ಸಮಸ್ಯೆನೂ ಕೂಡ ಇಲ್ದಂಗೆ ಬಗೆಹರಿಸ್ತಾರೆ. ಇನ್ನೂ ಪ್ರೋತ್ಸಾಹ ಜನ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ 1 ರೂಪಾಯಿ ಕೊಡ್ತಾರೆ ಅಂತ ಇನ್ನೂ 2 ರೂಪಾಯಿ ಕೊಡಂತ ಮಾತಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇದ್ರ ಪರವಾಗಿ ಧ್ವನಿ ಅಂತರೂ ಬೇಕಲ್ಲಿ. ಅಲ್ಲಿ ಹೋಗಿ ಸುಮ್ಮನೆ ಅಧ್ಯಕ್ಷ ಜೊತೆ ಕಮಿಟ್ಮೆಂಟ್ ಆಗಿ ನಮಗೂ ಏನು ಬೇಕು, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಅಂತೂ ಖಂಡಿತ ಕೂಡ ಇಲ್ಲ. ಭಗವಂತ ಅವರು ಚೆನ್ನಾಗಿಟ್ಟ ಅವ್ರ ಮನೆತನೂ ಕೂಡ ಚೆನ್ನಾಗೈತೆ. ಆದ ಕಾರಣ ಅವರೊಂದು ಇದನ್ನೇ ಆಯ್ಕೆ ಮಾಡ್ಕೊಂಡ್ರು. ಈ MLC ಆಯ್ಕೆ ಮಾಡ್ಕೊಂಡಿಲ್ಲ, ಯಾವುದೂ ಆಯ್ಕೆ ಮಾಡ್ಕೊಂಡಿಲ್ಲ. ಬಟ್ ನಾನು ರೈತ ಪರ ಇರ್ತಕ್ಕಂಥ ಕೆಲಸ ಮಾಡ್ಬೇಕಾದ್ರೆ ಇರ್ತಕ್ಕಂಥ ಸಂಸ್ಥೆನೇ ಹಾಲು ಉತ್ಪಾದನಾ ಸಹಕಾರ ಸಂಘ. ಆದ ಕಾರಣ ಅದನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ವೀರಸಾಗರ, ಬೀರ್ಗನಹಳ್ಳಿ, ರಾಯರಪಾಳ್ಯ, ಮೊಳಕುಂಟೆ ಹಲವಾರು ಕಾಮಗಾರಿಗಳನ್ನ ಇವತ್ತು ಐಮಾಸ್ನ ಉದ್ಘಾಟನೆ ಮಾಡೋಕ್ಕೆ ಬಂದವ್ರೆ. ಒಳ್ಳೆಯದಾಗಲಿ. ನಾವು ಸದಾ ಅವ್ರ ಜೊತೆಲಿ ಇರ್ತೀವಿ. ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅವ್ರು ಬೆನ್ನೆಲುಬ ನಿಂತ್ಕೊಂತೀವಿ. ನಾವು ಸಲಹೆ ಕೊಡೋಷ್ಟೊಂದು ದೊಡ್ಡವನಲ್ಲ ನಾನು. ಬಟ್ ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ಕೂಡ ನಮಗೂ ಕೂಡ ಹೆಮ್ಮೆ ಐತಿ. ನಾವು ಹೇಳ್ಕೊಬೋದು, ನಾವು ಹೋರಾಟ ಮಾಡಿ ಓಟ್ ಹಾಕ್ಸಿ ಗೆಲ್ಸಿದ್ದಕ್ಕೆ ಮುಂದಿನ ಸತಿ ನಾವು ಇಷ್ಟೊಂದು ಕಷ್ಟ ಬೀಳೋಂಥ ಅವಶ್ಯಕತೆ ಏನಿರಲ್ಲ. ಇರ್ತಕ್ಕಂಥ ಸೊಸೈಟಿಲಿ ಎಲ್ಲ ಅಧ್ಯಕ್ಷರುಗಳು ತೀರ್ಮಾನ ಮಾಡ್ತಾರೆ, ಬೇರೆಗೌಡರು ಬೇಕು, ಅವರಿದ್ದರೆ ಕ್ರಾಂತಿಕಾರಿ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ಆದ ಕಾರಣ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ತಾಲೂಕನ್ನು ಇಡೀ ಬೆಂಗಳೂರು ಗ್ರಾಮಾಂತರ ಎಲ್ಲರೂ ಅವತ್ತು ಬಂದಿರು, ಸದಸ್ಯರುಗಳು, ನಿರ್ದೇಶಕರು ಎಲ್ಲರೂ ಕೂಡ ಬಂದಿರು. ಅವರೆಲ್ಲ ಕೊಂಡಾಡ್ತಾ ಇದ್ರು. ನಮ್ಮ 4 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬುದ್ಧಿಂಗಳ್ಳಿ ಒಳಗೆ ಒಂದು ಕಾರ್ಯಕ್ರಮ ಮಾಡಿದ್ರು, ಬೆಳ್ಳಿ ರಥ ಮಹೋತ್ಸವ ಅಂತೇಳಿ. ಎಂಥ ಹೆಮ್ಮೆ ತರ್ತಕ್ಕಂಥ ಕೆಲಸ ಅದು. ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಿರ್ದೇಶಕರು ಹೇಳ್ತಾ ಇದ್ರು, ಬೇರೆಗೌಡರು ನಮ್ಗೆ ತುಂಬ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡ್ತಾರೆ, ಹೆಮ್ಮೆ ಐತೆ ಅಂತ. ಹಂಗಂದಾಗ ಬೇರೆಗೌಡರು ಅಂತಂದ್ರೆ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹೆಮ್ಮೆ ತರ್ತಕ್ಕಂಥ ಕೆಲಸ ಅದು. ಬೇರೆಗೌಡರು ಹೆಸರನ್ನು ನಾವು ಅತ್ಯುತ್ತಮ ಮಾತಾಡ್ತಾರೆ ಅಂತ ಅಂದಾಗ ನಮ್ಗೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ಕೆಲಸ. ನಾನು ಕೂಡ ತಾಲೂಕಿನ ಜನತೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ. ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ. ಇನ್ನೂ ಹೆಚ್ಚಿನ ರೀತಿ ಜನಗಳಿಗೆ ಕೆಲಸ ಮಾಡೋಂಥ ಅವಕಾಶ ಸಿಗಲಿ.